ಅಲ್ಲ ಕಣೋ, ಶಾಪಿಂಗ್ ಬರ್ತೀಯಾ? ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂತೀಯ. ಅಪ್ಪ ಹೋಗ್ಲಿ, ಮಾಲಲ್ಲೇ ಶಾಪಿಂಗ್ ಹೋಗೋಣಮ್ಮ ಅಂತಂದ್ರೆ ಅಯ್ಯೋ ನಿಮ್ಮಷ್ಟು ರಿಚ್ ಇಲ್ಲಮ್ಮ ಅಂತ್ಯ. ಮತ್ತೆ ಶಾಪಿಂಗಿಗೆ ಯಾಕೋ ಕರ್ಕೊಂಡು ಬರ್ತೀಯ ಇಲ್ಲಿಗೆ? ನನಗಂತೂ ಸಾಕಾಗೋಗುತ್ತೆ. ನೀನು ಚಿಕ್ಕಪೇಟೆ ಕರ್ಕೊಂಡು ಬಂದೆ ಅಂತ ಹೇಳಿದ್ರೆ ಶಾಪಿಂಗ್ ಅಂತೂ ಮಾಡಲೇಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು. ನೀನು ಎರಡು ಕಡೆನೂ ಮಾಡಲ್ಲ ಅಂದರೆ ನಾನು ಕರ್ಕೊಂಡು ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತೀಯ. ನೋಡು, ನೆಟ್ಫ್ಲಿಕ್ಸಲ್ಲಿ ಒಳ್ಳೆ ಮೂವಿ ಹಾಕಿದ್ದಾರೆ, ಮನೆಗೆ ಹೋಗ್ಬಿಟ್ಟು ಆರಾಮಾಗೆ ಮೂವಿ ಆದ್ರೂ ನೋಡ್ಬೋದಿತ್ತಾ? ಅದು ಬಿಟ್ಟು ನೀನು ಸುಮ್ಮನೆ ರೌಂಡ್ಸ್ ಓಡಿಸ್ತಿದ್ಯಾ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ. ಏನಮ್ಮ ಮಾಡ್ಲಿ, ನಾನು ನಿನ್ನಷ್ಟು ರಿಚ್ ಇಲ್ವಲ್ಲ, ನಾನು ಬಡ ಹುಡ್ಗ ಅಲ್ವಾ, ಏನ್ ಮಾಡಕ್ಕಾಗುತ್ತೆ ಹೇಳು. ಹಲೋ, ಸಾಕು ಸಾಕು, ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ. ಬಡ ಹುಡುಗ, ಆ ಹುಡುಗ, ಈ ಹುಡುಗ ಅಂತ ಹೇಳ್ಬಿಟ್ಟು ನೋಡು, ಸುಮ್ಮನೆ ಬಾ ಸಾಕು. ನಮ್ಮನೇಲಿರೋದೇನೆ ಎಷ್ಟೋ ಸಾಕಲ್ವಾ, ಆರಾಮಾಗಿ ಸೆಟ್ಲ್ ಆಗ್ತೀವಿ ಇಬ್ರು. ನೋಡು, ಆದಷ್ಟು ಬೇಗ ಈ ಸಲ ನಮ್ಮ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣನೇ ನಮ್ಮ ಅಮ್ಮನ ಹತ್ರ ಮಾತಾಡೋಣ, ಸರಿನಾ? ಬಡವರಾದ್ರೇನು ಸಾವುಕಾರಾದ್ರೇನು ನಮ್ಮಮ್ಮ ಹೇಳವ್ರೆ, ನೋಡು ನೀನು ತಲೆನೇ ಕೆಡ್ಸ್ಕೊಬೇಡ, ನಿನಗಂತೂ ನಾನು ಒಬ್ರು ಬಡವ್ರ ಹುಡುಗಂಗೇನೆ ಕೊಟ್ಟು ಮದುವೆ ಮಾಡೋದು ಅಂತ ಅಮ್ಮ ಯಾವಾಗೂ ಹೇಳ್ತಾ ಇರ್ತಾರೆ. ಅಮ್ಮನ ಮೈಂಡ್ ಸೆಟ್ ಗೊತ್ತಲ್ವಾ? ನೀವೇನು ಬಡವರಲ್ಲ, ಆದರೆ ಪರವಾಗಿಲ್ಲ, ನಿಮ್ಮನ್ನಂತೂ ಒಪ್ಕೊಂತಾರೆ ನಮ್ಮಮ್ಮ. ನಿಮ್ಮ ಮನೇಲಂತೂ ನಮ್ಮ ವಿಚಾರ ಎಲ್ಲ ಗೊತ್ತಲ್ವಾ, ಏನು ತೊಂದರೆ ಇಲ್ಲ. ನಮ್ಮಮ್ಮಂಗೆ ನೀನಂದ್ರೆ ತುಂಬಾ ಇಷ್ಟ, ಅದ್ ಗೊತ್ತಿಲ್ದಿರೋದು ಏನೈತೆ ಹೇಳು. ಸರಿ ಸರಿ ಬಾ, ಯಾಕೋ ಶಾಪಿಂಗ್ ಅಂತೂ ಬೋರ್ ಆಗ್ತಾಯಿತ್ತು ನನಗಂತೂ. ಸದ್ಯಕ್ಕೆ ಪಟ್ ಅಂತ ಹೋಗ್ಬಿಟ್ಟು ಮೂವಿ ಗಿವಿ ನೋಡ್ಕೊಂಡು ಕೂತ್ಕೊಳ್ಳೋಣ. ಸರಿ ಸರಿ ಆಯ್ತು, ಬಾ ಹೋಗೋಣ. ನಿನ್ ಕಾರ್ನ ನಿನಗಿನ್ನ ಜಾಸ್ತಿ ನಾನೇ ಓಡಿಸ್ತಾ ಇದ್ದೀನಿ. ಇದೇನಿದು, ನಮ್ಮ ಅಕ್ಕ ಈ ಥರ ಇವನ ಜೊತೆ ಓಡಾಡ್ತಾವಳಲ್ಲ? ಮೊದಲು ಅಮ್ಮಂಗೆ ಹೇಳ್ಬೇಕು, ಇವಳು ಕಾಟ ಅಂತೂ ತಡ್ಕೊಳಕ್ಕಾಗಲ್ಲ. ನನ್ನ ಮೇಲೇ ಫಿಟ್ಟಿಂಗ್ ಇಕ್ತಿಯಲ್ವಾ? ನಾನು ರೋಸಿ ಜೊತೆ ಇದ್ದೀನಿ, ಚೈತ್ರ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಚೆನ್ನಾಗಿ ಫಿಟ್ಟಿಂಗಿಗೆ ಹೋಗಿಸಿದ್ದೆ ಅಲ್ವಾ? ಬಾ, ನಿನ್ನ ನಾನು ಚೆನ್ನಾಗಿ ಹೋಗಿಸ್ತೀನಿ. ಒಂದು ಫೋಟೋ ತಗೊಂಡ್ರೆ ಆಮೇಲೆ ಗೊತ್ತಾಗ್ತೈತೆ. ನೀನು ಸಾಕ್ಷಿ ಸಮೇತ ತಗ್ಲಾಕಂತೀಯ. ಅಮ್ಮಂಗೆ ಹೇಳ್ತೀನಿ ಇರು, ಹೋಗಿ. ನಿನ್ನ ಕಾರಾದ್ರೇನು ನನ್ನ ಕಾರಾದ್ರೇನು, ಇಬ್ರು ಕಾರು ಒಂದೇ ಅಲ್ವಾ? ನೋಡು, ಕಾರಲ್ಲಿ ಪಾರ್ಕಿಂಗ್ ಮಾಡಿದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದರೆ ಇದೇ ಥರನೇ ಆಗೋದು. ನೋಡು ನೋಡು, ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ, ಪಾರ್ಕ್ ಎಲ್ಲಿ ಮಾಡಿದ್ದೀವಿ ಅಂತ. ಅಲ್ಲಿ ಮುಂದೆ ಮುಂದೆ ಕಾಣಿಸ್ತಿದ್ದಲ್ವಾ, ಬಾ ಹೋಗೋಣ. ಲೇ, ಇವತ್ತು ನಿನ್ನ ಬಗ್ಗೆ ಹೇಳಿ ಅಮ್ಮಂಗೆ ನಿನ್ನ ಗಾಳಿ ಬಿಡಿಸ್ಲಿಲ್ಲ ಅಂತಂದರೆ ನನ್ನ ಹೆಸರು ರಾಕೇಶ್ ಅಲ್ಲ, ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇವನು ಯಾವನ ಸ್ಟುಪಿಡ್ ಜೊತೆ ಓಡಾಡ್ತಿದ್ಯಲ್ವಾ ಮಮ್ಮಿ? ಯಾವಾಗೂ ಅವಳು ನೋಡ್ ಕಲ್ತ್ಕ ಅಂತ ನಿಂದೇ ಎಕ್ಸಾಂಪಲ್ ಕೊಡೋದಲ್ವಾ ಅಮ್ಮ? ಈಗ ಕಲ್ತ್ಕ ಚೆನ್ನಾಗಿ ಕಲ್ತ್ಕ ಇವಾಗ. ನಿಮ್ಮ ಮನೆಗೆ ಮೂವಿ ನೋಡಕ್ಕಂತೂ ಒಂಥರ ಒಂಥರ ಮಜಾ. ನಮ್ಮಮ್ಮ ಇಷ್ಟೊಂದು ಸೌಂಡ್ ಇಕ್ಕಿದ್ರೆ ಸಾಕು ಬೈತಾನೆ ಇರ್ತಾರೆ. ಸೌಂಡ್ ಇಕ್ಬೇಡ, ಸೌಂಡ್ ಕಡಿಮೆ ಮಾಡು, ಸ್ಟುಪಿಡ್, ಓದ್ಕೋ, ಮಾಡು, ಅದು ಇದು ಅಂತ ನಮ್ಮಮ್ಮ ಯಾವಾಗೂ ಬೈತಾನೆ ಇರ್ತಾರೆ. ಆದರೆ ನಿಮ್ಮ ಮಮ್ಮಿ ಎಷ್ಟು ಒಳ್ಳೆಯವರಲ್ವಾ? ನೋಡು, ಕೂತ್ಕೊಂಡು ಮೂವಿ ನೋಡ್ರಿ, ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಲ್ವಾ? ನಿಮ್ಮಮ್ಮ ನಿಜವಾಗೂ ತುಂಬ ಅಂದರೆ ತುಂಬ ಒಳ್ಳೆಯವರು ಕಣೋ. ನಮ್ಮಮ್ಮನೂ ಐತೆ ರಾಕ್ಷಸಿ ಆಡ್ದಂಗೆ ಆಡ್ತೈತೆ. ಅದಕ್ಕೆ ಹೇಳಿದ್ದು, ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ನಮ್ಮನೆಗೆ ಬಂದ್ಬಿಡು. ಆರಾಮಾಗಿ ನಾನು ನೀನು ಎಲ್ಲ ಜೊತೆನಲ್ಲೇ ಇರ್ಬೋದಲ್ವಾ? ಇಬ್ರು ಮೂವಿ ನೋಡ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಹ್ಯಾಪಿಯಾಗಿರ್ಬೋದಲ್ವಾ? ನಿಮ್ಮಮ್ಮ ಒಂಥರ ಬಿಡಪ್ಪ, ಫುಲ್ಲು ಮಾಡ್ರನ್. ನನಗಂತೂ ಮಾಡ್ರನ್ ಸ್ವೀಟ್ ಅತ್ತೆ. ನಮ್ಮಮ್ಮ ಅಡುಗ್ಲಜ್ಜಿ ಇದ್ದಂಗೆ, ಹಳೇ ಕಾಲದ ಅಡುಗ್ಲಜ್ಜಿ ಇದ್ದಂಗೆ. ಹಳ್ಳಿ ಫ್ರೆಂಡ್ಸ್ ಇದ್ದಾರೆ ನನಗೆ ಅಂತ ಬಿಲ್ಡಪ್ಪೇ ಕೊಡ್ತಾ ಇರ್ತಾರೆ. ಯಾವ ಫ್ರೆಂಡ್ಸೋ ಏನು ಕತೆನೋ ಗೊತ್ತಿಲ್ಲ. ಆ ವಿಲೇಜ್ಗೆ ಹೋಗ್ತಾನೆ ಏನು ಮಾಡಬೇಕು? ಚೇ ಐ ಡೋಂಟ್ ಲೈಕ್ ವಿಲೇಜ್. ನಿನಗೆ? ಐ ಆಮ್ ಆಲ್ಸೋ ಡೋಂಟ್ ಲೈಕ್ ವಿಲೇಜಸ್. ವಾಟ್ ಎ ಮೂವಿ, ಸೂಪರ್ ಮೂವಿ. ತಗೋ ರಮ್ಯಾ, ಫ್ರೆಂಚ್ ಫ್ರೈಸ್ ತಗೋ, ನಿನ್ನ ಫೇವ್ರೇಟ್ ಅಲ್ವಾ ಇದು? ಥ್ಯಾಂಕ್ ಯು ಸೋ ಮಚ್ ಆಂಟಿ. ಲವ್ ಯು ಲಾಟ್ಸ್ ಆಫ್ ಲವ್ ಯು ಆಂಟಿ. ನೀವು ತುಂಬ ಒಳ್ಳೆಯವರು. ನಮ್ಮಮ್ಮ ಇದ್ದಾರೆ, ದೊಡ್ಡ ಸ್ಟುಪಿಡ್ ಪೀಪಲ್ ಇದ್ದಾಗ ನಮ್ಮಮ್ಮ. ಎಲ್ಲದಕ್ಕೂ ಟಿ ವಿ ನೋಡಬಾರ್ದು, ಲ್ಯಾಪ್ಟಾಪ್ ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ಯಾವಾಗೂ ರಿಸ್ಟ್ರಿಕ್ಷನ್. ನನಗಂತೂ ಕೂತ್ರು ನಿಂತರು ತುಂಬಾ ಬೇಜಾರು ಹರ್ಟ್ ಮಾಡ್ತಾವ್ರೆ ಆಂಟಿ. ನೀವಂತೂ ನನಗೋಸ್ಕರ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ಕೊಂಬಂದು ಕೊಡ್ತೀರಾ? ಅಯ್ಯೋ ಬೇಬಿ, ನೋಡು, ನನಗೇನು ಅಂದರೆ ನನ್ನ ಮಕ್ಕಳು ಚೆನ್ನಾಗಿರಬೇಕು. ನನ್ನ ಮಗ ನೀನು ಇಬ್ರು ಎಷ್ಟೊಂದು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ. ನೀನು ನನ್ನ ಸೊಸೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ನೀನು ನನ್ನ ಮುದ್ದಿನ ಮಗಳು ಅಂತಲೇ ಅನ್ಕೋತೀನಿ. ನೀನು ನನ್ನ ಸ್ವೀಟ್ ಮಗಳಿದ್ದಂಗೆ. ಆದಷ್ಟು ಬೇಗ ನಿಂದು ನನ್ನ ಮಗಂದು ಮದುವೆ ಆಗ್ಬಿಟ್ಟು ಇಲ್ಲಿಗೆ ಬಂದುಬಿಟ್ರೆ ನಿನ್ನಂತೂ ಮಹಾರಾಣಿ ಥರನೇ ನೋಡ್ಕೊಳ್ಳೋದು ನನಗೆ, ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಆಂಟಿ. ಲಾಟ್ಸ್ ಆಫ್ ಲವ್ ಯು ಆಂಟಿ. ನಮ್ಮ ಮನೆಗೆ ಅಷ್ಟಿದ್ರೂ ನಮ್ಮಮ್ಮ ನನಗೇನು ಸಪೋರ್ಟ್ ಮಾಡಲ್ಲ, ಮೂವಿ ನೋಡೋಕ್ಕೂ ಬಿಡಲ್ಲ. ನಿಮ್ಮ ಮಗ ಅಂದರೆ ನನಗೆ ತುಂಬ ಇಷ್ಟ ಆಂಟಿ. ಕಾಲೇಜ್ ಮುಗಿದ ತಕ್ಷಣವೇ ನೀವೇ ಬಂದು ಒಂದ್ಸಲ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ. ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ ಕಣಮ್ಮ, ಮಾತಾಡದೇ ಇರ್ತೀನ? ನನಗೂ ನಿನ್ನ ಥರ ಮುದ್ದಾದ ಸೊಸೆನೇ ಬೇಕು ಅಂತ ಎಷ್ಟೊಂದು ದಿನದಿಂದ ವ್ರತ ಮಾಡ್ತಾ ಇದ್ದೀನಿ ನಾನಂತೂ. ನೀನೇ ಬೇಕು ಅಂತ. ನೋಡಿ, ಇಬ್ಬರು ಇಷ್ಟೊಂದು ಲವ್ ಮಾಡಿದ್ದೀರಲ್ವಾ? ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇಬ್ರು ಮೂವಿ ನೋಡ್ತಾ ಇದ್ದೀರಾ, ಇಬ್ರು ಎಂಜಾಯ್ ಮಾಡಿ, ಆಮೇಲೆ ಬನ್ನಿ ಹೊರಗಡೆ, ಸರಿನಾ? ಸರಿ ಆಂಟಿ, ಥ್ಯಾಂಕ್ ಯು. ನಿನಗಿಂತ ಜಾಸ್ತಿ ನಿಮ್ಮ ಅಮ್ಮನ್ನೇ ಇಷ್ಟಪಡ್ತೀನಿ, ಗೊತ್ತಾ? ಐ ಲವ್ ಆಂಟಿ, ತುಂಬ ಕ್ಯೂಟು. ನಮ್ಮಮ್ಮ ಒಂಥರ ಹಾಗೇನೆ, ತುಂಬಾ ಒಳ್ಳೆಯವರು. ಓಕೆ ಮೂವಿ ನೋಡೋಣ.
ಅಪ್ಪ ಸೂಪರ್ ಮೂವಿ ಸೂಪರ್. ಇವತ್ತಂತೂ ಕಾಲೇಜಿಗೆ ಬಂಕ್ ಕೊಡ್ದಂಗೆ ಆಯಿತು. ಸೂಪರ್ ಸೂಪರ್ ಸೂಪರ್. ಸರಿ ಕಣೋ, ಅಮ್ಮ ಮತ್ತೆ ನನಗೆ ಟೈಮ್ ಆಯ್ತಲ್ಲ, ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ ಹಂಗೆ ಹಿಂಗೆ ಅಂತ ಚಿತ್ರ ಹಿಂಸೆ ಕೊಡ್ತಾರೆ. ಮನೆಗೆ ಹೋಗಿದ ತಕ್ಷಣ ಬರೀ ಕ್ವಶನ್ಸ್ 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 ಕ್ವಶನ್ಸ್. ನಾನು ಹೋಗ್ತೀನಿ. ಇಷ್ಟು ಬೇಗನಾ? ಹೋಗ್ಲೇಬೇಕಲ್ವಾ, ಅಮ್ಮ ಬೈತಾರಲ್ವಾ, ಅದಕ್ಕೇನೆ. ಬರ್ತೀನಿ ಬರ್ತೀನಿ. ನಮ್ಮನೆ ನಿಮ್ಮನೆ ಏನು ಸ್ವಲ್ಪ ಸ್ವಲ್ಪ ದೂರ ಅಷ್ಟೇ ತಾನೇ ಇರೋದು, ವಾಕಬಲ್. ಹಿಂಗೆ ಒಳಗ್ಬೋದು ಹಿಂಗೆ ಬರ್ಬೋದು. ಮತ್ತೆ ನಾನು ಕಾಲೇಜ್ಗೆ ಹೋಗೋ ಬೋರು, ಅದಕ್ಕೆ. ಸರಿ, ನಾಳೆ ಮತ್ತೆ ಯಾವ ಮೂವಿ ನೋಡೋಣ? ಯೋಚನೆ ಮಾಡೋಣ, ಸರ್ಚ್ ಮಾಡ್ತೀನಿ. ಸರಿ ಓಕೆ, ಬಾಯ್. ಮತ್ತೆ ಆಮೇಲೆ ಸಿಗ್ತೀನಿ ನಿನಗೆ, ನಾಳೆ ಸಿಗ್ತೀನಿ. ಹಾಂ ಓಕೆ ಬಾಯ್. ಮಮ್ಮಿ ಎಲ್ಲ ಅಪ್ಪ ಅಮ್ಮನೂ ಲವ್ ಮಾಡೋ ಹುಡುಗಿನ ತೋರಿಸಿದ್ರೆ ಸಾಕು, ಗರಂ 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 ಅಂತ ಆಗೋಗ್ಬಿಡ್ತಾರೆ. ಆದರೆ ನೀನು ಯಾಕೆ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿಲ್ಲ? ಅದು ಬೇರೆ ಅವಳು ನನಗಿನ 1 ಇಯರ್ ಸೀನಿಯರು. ಬೇಡ ಬೇಡ ಬೇಡ, ಅವಳು ಲವ್ ಮಾಡಲ್ಲ ಅಂದ್ರೂ ನೀನೇ ಇವಳನ್ನೇ ಲವ್ ಮಾಡಬೇಕು ಅಂತ ಅವಳನ್ನೇ ಲವ್ ಮಾಡೋ ಥರ ಮಾಡಿ ಏನು ಮಾಡ್ತಾ ಇದೀಯ ಮಮ್ಮಿ? ಅವಳೊಂಥರ ಸ್ವಲ್ಪ ದುರಂಕಾರನೂ ಜಾಸ್ತಿ. ನಿಮ್ಮ ಮನೆಯಲ್ಲಿ ನಮ್ಮ ಮನೆ ಥರ ಇಲ್ಲ, ನಿಮ್ಮ ಮನೇಲಿ ಹಾಗೆ, ನಿಮ್ಮ ಮನೇಲಿ ಹೀಗೆ ಅಂತ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ನನಗಂತೂ ಕೇಳೋಕ್ಕಾಗಲ್ಲ, ಹುಟ್ಟು ದುರಂಕಾರಿ ಇವಳಂತೂ. ಆದರೂ ನೀನು ಯಾಕೆ ಇವಳೇ ಬೇಕು ಹಂಗೆ ಹಿಂಗೆ ಅಂತ ಹೇಳ್ತೀಯಲ್ಲ, ನನಗಂತೂ ಇವಳೇ ನನಗೆ ಸೆಟ್ ಆಗಲ್ಲ ಅಂತ ಅನ್ನಿಸ್ತೈತೆ. ನೀನು ಯಾಕೆ ಸುಮ್ಮನೆ ಇವಳನ್ನೇ ಮಾಡ್ಕ ಹಂಗೆ ಹಿಂಗೆ ಅಂತ ಹೇಳ್ತಾ ಇದೆಯೋ ಗೊತ್ತಿಲ್ಲ. ನೀನೇನಾದರೂ ಹೇಳಮ್ಮ ರೀಸನ್ನ. ನೋಡು ಮಗನೆ, ನಿನಗೆ ಹಳೆ ಕತೆ ಎಲ್ಲ ಹೇಳೋಕ್ಕಾಗಲ್ಲ. ನೋಡು, ನೀನು ಅವಳೇನಾದ್ರು ಮದುವೆ ಮಾಡ್ಕೊಂಡ್ರೆ ಅರ್ಧ ಆಸ್ತಿ ನಿನಗೆ ಸಿಗ್ತೈತೆ ಕಣೋ. ಹೆಣ್ಮಕ್ಳಿಗೆ ಅರ್ಧ ಆಸ್ತಿ ಬೇಕೇ ಬೇಕಲ್ವಾ? ಇವತ್ತು ನಮ್ಮನ್ನ ಈ ಪರಿಸ್ಥಿತಿಗೆ ಅವ್ರ ಅಪ್ಪ ಅಮ್ಮನೇ ಕಾರಣ. ನೋಡು, ನನ್ನ ಮಗ ನೀನು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ನಾನು ಅವರಂತೂ ನೀನು ಕೊಟ್ಟು ಮದುವೆ ಮಾಡೋದೇ ಇಲ್ಲ. ಅದಕ್ಕೆ ಹೇಳಿದ್ದು ರಿಜಿಸ್ಟರ್ ಮ್ಯಾರೇಜ್ ಆಗೋ, ಇಲ್ಲ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನೀನು ನೋಡಿದ್ರೆ ಇನ್ನು ನಾಳೆ ನಾಡಿದ್ದು ಕಾಲೇಜ್ ಮುಗಿಲಿ, ಎಜುಕೇಷನ್ ಮುಗಿಲಿ, ಬರೀ ಇದ್ರಲ್ಲೇ ಕಳಿಸ್ತಾ ಇದೆಯಾ ನೀನಂತೂ. ನಾನು ಆಸ್ತಿಗೋಸ್ಕರ ಆದರೆ ಇನ್ನೂ ರಿಚ್ ಆಗಿರೋ ಹುಡುಗಿರು ತುಂಬ ಜನ ಅವರೇ. ಈ ಸ್ಟುಪಿಡ್ನೇ ಮದುವೆ ಮಾಡ್ಕೋಬೇಕಾ ನಾನು? ಹುಟ್ಟು ದುರಂಕರಿಗೆ ಗೊತ್ತಾ? ಎಲ್ಲ ನಾನೇ ಖರ್ಚು ಮಾಡ್ತೀನಿ, ಎಲ್ಲ ನಂದೇ. ನನಗೆ ಆಟಿಟ್ಯೂಡ್ ಜಾಸ್ತಿ ತೋರಿಸ್ತಾಳೆ. ಏನು ಮಾಡಲಿ ನಾನು? ಏನು ಮಾಡೋಕ್ಕೂ ನನ್ನ ಕೈಲಿ ಆಗ್ತಾನೆ ಇಲ್ಲ. ನೀನು ನೋಡಿದ್ರೆ ಅವಳನ್ನೇ ಮಾಡ್ಕೋಬೇಕು ಅಂತ ಹೇಳ್ತಿದ್ಯಾ. ಇನ್ನೂ ರಿಚ್ ಆಗಿರೋರು ತುಂಬ ಜನ ಅವರೇ. ಅರ್ಥ ಮಾಡ್ಕೋ. ಬೇಡ ಬೇಡ, ಇವಳೇ ಬೇಕು, ಇವಳನ್ನೇ ಮಾಡ್ಕೋಬೇಕು ನೀನು. ನನಗೋಸ್ಕರ ಆದ್ರೆ ನೀನು ಇವಳನ್ನೇ ಮಾಡ್ಕೋಬೇಕು. ಡ್ಯಾಡ್ ಬಂದ್ರಾ? ಡ್ಯಾಡ್, ನಾನು ಕಾರ್ ಬುಕ್ ಮಾಡಿ ಅಂತ ಹೇಳಿದ್ನಲ್ಲ, ಏನಾಯ್ತು? ಸಾರಿ ಮಗನೇ, ಕಾರ್ ಬುಕ್ಕಿಂಗ್ಗೆ ಅಮೌಂಟೇ ಅಡ್ಜಸ್ಟ್ ಆಗ್ತಿಲ್ಲ. EMI ಹಾಕಿಸ್ಕೊಳಕ್ಕಾದ್ರೂ ಡೌನ್ ಪೇಮೆಂಟ್ ಆದರೂ ಮಾಡಬೇಕಲ್ಲ, ಅದು ಸಹ ಅಡ್ಜಸ್ಟ್ ಆಗ್ತಿಲ್ಲ. ನಾನು ಏನು ಮಾಡಲಿ? ನಾನು ಬರೋ ಸಂಬಳದಲ್ಲಿ ಏನು ಅಂತ ತಾನೇ ಮಾಡೋಕ್ಕಾಗುತ್ತೆ ಹೇಳು? ನೋಡೋಣ ಇರು, ಸ್ವಲ್ಪ ಟೈಮ್ ಸಿಗಲಿ. ಯಾವಾಗಲೂ ಇದೇ ಆಯಿತು, ನಮ್ಮ ಕಷ್ಟ ಇವತ್ತು ಹೋಗುತ್ತೆ, ನಾಳೆ ಹೋಗುತ್ತೆ, ನಾಡೋದು ಹೋಗುತ್ತೆ ಅಂತ ಕಾಯ್ತಾ ಇದ್ರೆ ನಮ್ಮ ಕಷ್ಟ ಹೋಗೋ ಥರನೇ ಕಾಣ್ತಾ ಇಲ್ಲ ರೀ. ಅಡ್ಜಸ್ಟ್ ಮಾಡ್ಕೊ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾನು ತಾನೇ ಇನ್ನೇನು ಮಾಡಲಿ? ನನಗೂ ಸಾಕಾಗೋಗ್ಬಿಟ್ಟೈತೆ ಕೆಲಸ ಮಾಡಿ ಮಾಡಿ ಮಾಡಿ. ಅದಕ್ಕೆ ಕಣೋ ಹೇಳಿದ್ದು, ಆದಷ್ಟು ಬೇಗ ಮಗನೇ ಎಜುಕೇಷನ್ ಕಂಪ್ಲೀಟ್ ಮಾಡಿಬಿಟ್ಟು ನೀನು ಜಾಬ್ಗೆ ಹೋದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಮನೇಲಿ ಈ ಮನೆ EMI ಕಟ್ಟೋದ್ರಾಗೆ ನಮ್ಮ ಜೀವನ ಕಳೆದೋಯ್ತು ಅಂತ ಅನ್ನಿಸ್ತೈತೆ. ಇವಳಿಗೆ ಹೇಳ್ದೆ ಇಲ್ಲಿ ಮನೆ ತಗೊಳ್ಳೋದು ಬೇಡ 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 ಅಂತ, ಆದರೆ ಕೇಳಲೇ ಇಲ್ಲ. ಇಲ್ಲೇ ಮಾಡಬೇಕು ಅಂತ ಯಾರ್ದೋ ಹಟ್ಟದ ಮೇಲೆ ಮಾಡೋಕ್ಕೆ ಹೋಗಿ ಇವತ್ತು ಎಲ್ಲ ತಲೆ ಮೇಲೆ EMI ಬಿದ್ದೈತೆ. EMI ಜೊತೆಗೆ ಜೀವನ, ಅದು ಇದು. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಈ ಥರ ಜೀವನ ಒಂದು ಬೇಕಾ ಅಂತ ಅನ್ನಿಸ್ತೈತೆ ನನಗಂತೂ. ನಾನು ಸಾಕು, ಸುಮ್ಮನೆ ಇರ್ತೀರಾ? ನಿಮ್ಗಂತೂ ಏನು ಕಿಸಿಯೋಕ್ಕಾಗಲ್ಲ ಅಂತ ಹೇಳಿ ಎಲ್ಲನೂ ಕಿಸಿಯೋಕ್ಕಾಗಿದ್ರೆ ನೀವು ಯಾಕೆ ಇಲ್ಲಿರ್ತಾ ಇದ್ರಿ ನನ್ನ ತಲೆ ತಿನ್ನೋಕ್ಕೆ? ನನಗಂತೂ ಸಾಕಾಗೋಗ್ಬಿಟ್ಟೈತೆ ನಿಮ್ಮ ಹತ್ರ ಜೀವನ ಮಾಡಿ 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 ಮಾಡಿ. ಜೀವನ ಎಲ್ಲ ಇವತ್ತು ಸರ್ ಮಾಡ್ತೀನಿ, ನಾಳೆ ಸರ್ ಮಾಡ್ತೀನಿ, ನಾಳೆ ಸರ್ ಮಾಡ್ತೀನಿ, ಬರೀ ಇದೇ ಆಯ್ತಲ್ವ ಸ್ಟುಪಿಡ್ತಾರ. ಒಂದಿನ ಸಹ ನಾವು ಹ್ಯಾಪಿ ಆಗಿಲ್ಲ. ದಿನ ಕಷ್ಟ 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 ಕಷ್ಟ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನಮಗೆ ಮೋಸ ಮಾಡಿದವ್ರಿಗಂತೂ ನಮ್ಮ ಕೈದು ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಛೇ ಬಿಡಿ. ಇದಕ್ಕೆ ಕಣೋ ಹೇಳಿದ್ದು ನಾನು, ಇವಳನ್ನೇ ರಮ್ಯುನೇ ಮದುವೆ ಮಾಡ್ಕೋಬೇಕು ನೀನು ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ? ಇಲ್ಲ ಅಂತಂದರೆ ನಮ್ಮ ಜೀವನ ನಿನ್ನ ಜೀವನ ನಮ್ಮ ಥರನೇ ಆಗ್ಬಿಡುತ್ತೆ ಅಷ್ಟೇನೆ. ಅರ್ಥ ಮಾಡ್ಕೋ. ಸರಿ ಅಮ್ಮ, ನೀನು ಹೇಳ್ದಂಗೆ ಆಯಿತು ಬಿಡು.